ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಮಾತು ಕೇವಲ ಇಬ್ಬರು ವ್ಯಕ್ತಿಗಳ ಸ್ನೇಹದ ಬಗ್ಗೆ ಮಾತ್ರ ಅಲ್ಲ. ಇದು ಮನಸ್ಸುಗಳ ನಡುವೆ ಕಟ್ಟಿಕೊಂಡಿರುವ ಒಂದು ಅಪರೂಪದ ಬಂಧದ ಬಗ್ಗೆ. ಇಂದಿನ ಕಾಲದಲ್ಲಿ ಜನರು ಒಬ್ಬರಿಗೊಬ್ಬರ ಹತ್ತಿರ ಇದ್ದರೂ ಮನಸ್ಸಿನಲ್ಲಿ ದೂರವಾಗಿರುತ್ತಾರೆ. ಸಂಬಂಧಗಳು ದಿನದಿಂದ ದಿನಕ್ಕೆ ಕೇವಲ ಅಗತ್ಯಕ್ಕೆ ಸೀಮಿತವಾಗಿರುತ್ತಿದೆ. ಮಾತುಗಳು ಕಡಿಮೆಯಾಗುತ್ತಿವೆ, ಭಾವನೆಗಳು ಮುಸುಕಾಗುತ್ತಿವೆ. ಒಬ್ಬರ ಮನಸ್ಸನ್ನು ಮತ್ತೊಬ್ಬರು ಹೃದಯಪೂರ್ವಕವಾಗಿ ಸಂಭ್ರಮಿಸುವ ಮನಸ್ಸುಗಳು ಅಪರೂಪವಾಗಿರುತ್ತಿದೆ. ಇಂತಹ ಸಮಯದಲ್ಲಿ ಕೆಲವರು ಮಾತ್ರ ತಮ್ಮ ನಿಜವಾದ ಸರಳತೆ, ಪ್ರೀತಿ ಮತ್ತು ನಿಸ್ವಾರ್ಥ ಭಾವನೆಯಿಂದ ಜನರ ಮನಸ್ಸಿನಲ್ಲಿ ಒಂದು ಶಾಶ್ವತ ಜಾಗ ಮಾಡಿಕೊಳ್ಳುತ್ತಾರೆ. ಅಂಥವರಲ್ಲಿ ಇಂದು ಜನರ ಹೃದಯ ಗೆದ್ದಿರುವ ಹೆಸರು ರಕ್ಷಿತಾ. ರಕ್ಷಿತಾ ಮತ್ತು ಮಾಳು ಅವರ ಈ ಅಣ್ಣ ತಂಗಿಯಂತಿರುವ ಬಾಂಧವ್ಯ ನೋಡಿದರೆ ನಿಜಕ್ಕೂ ಮನಸ್ಸಿಗೆ ಒಂದು ಹಿತವಾದ ಅನುಭವ ಸಿಗುತ್ತದೆ. ಕೆಲವರು ರಕ್ತ ಸಂಬಂಧದಿಂದ ಹತ್ತಿರವಾಗುತ್ತಾರೆ, ಆದರೆ ಕೆಲವರು ಮನಸ್ಸಿನ ಸಂಬಂಧದಿಂದ ಜೀವನಕ್ಕಿಂತ ಹತ್ತಿರವಾಗುತ್ತಾರೆ. ಇವರಿಬ್ಬರ ನಡುವಿನ ಸ್ನೇಹವು ಅಂಥದ್ದೇ. ಅದು ಕೇವಲ ಕ್ಯಾಮರಾ ಮುಂದೆ ಕಾಣಿಸುವ ಸ್ನೇಹ ಅಲ್ಲ, ಜನರ ಮೆಚ್ಚುಗೆಗಾಗಿ ಮಾಡಿರುವ ನಟನೆ ಕೂಡ ಅಲ್ಲ. ಅದು ತುಂಬ ನೈಸರ್ಗಿಕವಾದ ಭಾವನೆಯಿಂದ ತುಂಬಿರುವ ಒಂದು ನಿಜವಾದ ಸಂಬಂಧ. ಬಿಗ್ ಬಾಸ್ ಕನ್ನಡ ಮನೆಯಲ್ಲಿ ಶುರುವಾದ ಇಬ್ಬರ ಸ್ನೇಹ ಆ ಮನೆಯ ಗೋಡೆಗಳಿಗೆ ಮಾತ್ರ ಸೀಮಿತವಾಗಿ ಉಳಿದುಕೊಳ್ಳಲಿಲ್ಲ. ಸಾಮಾನ್ಯವಾಗಿ ಹಲವರು ಕಾರ್ಯಕ್ರಮ ಮುಗಿದ ನಂತರ ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿ ಬಿಡುತ್ತಾರೆ. ಆದರೆ ಕೆಲವು ಸಂಬಂಧಗಳು ಮಾತ್ರ ಕಾರ್ಯಕ್ರಮದ ಅಂತ್ಯದ ನಂತರವೂ ಇನ್ನಷ್ಟು ಗಾಢವಾಗುತ್ತವೆ. ಹಾಗೆಯೇ ಇವರಿಬ್ಬರ ಸ್ನೇಹ ದಿನದಿಂದ ದಿನಕ್ಕೆ ಇನ್ನಷ್ಟು ಮಧುರವಾಗುತ್ತಾ ಬಂದಿದೆ. ಜನರು ಇವರಿಬ್ಬರನ್ನು ನೋಡಿದಾಗ ಇವರಿಬ್ಬರು ನಿಜವಾಗಿಯೂ ಅಣ್ಣ ತಂಗಿಯರಂತಿದ್ದಾರೆ ಎಂದು ಮನಸಾರೆ ಹೇಳಿಕೊಳ್ಳುವಷ್ಟು ಒಡನಾಟದಲ್ಲಿ ಇರುತ್ತಾರೆ. ಒಂದು ಮರ ತನ್ನನ್ನೇ ಬಿಸಿಲಿನಲ್ಲಿ ಒಡ್ಡಿಕೊಂಡು ಮಳೆ ಗಾಳಿ ತಾಗಿಕೊಂಡು ಕೊನೆಗೆ ಸಿಹಿಯಾದ ಹಣ್ಣು ಕೊಡುತ್ತದೆ. ಅದೇ ರೀತಿ ರಕ್ಷಿತಾ ಕೂಡ ಜೀವನದಲ್ಲಿ ಅನೇಕ ಹಂತಗಳನ್ನು ದಾಟಿ ತನ್ನ ಸರಳತೆ ಮತ್ತು ಮೃದು ಮನಸ್ಸಿನಿಂದ ಜನರ ಪ್ರೀತಿಯನ್ನು ಗಳಿಸಿಕೊಂಡಿದ್ದಾಳೆ. ಅವಳು ದೊಡ್ಡ ದೊಡ್ಡ ಮಾತುಗಳಿಂದ ಜನರನ್ನು ಗೆಲ್ಲಲಿಲ್ಲ, ತನ್ನ ನಡವಳಿಕೆಯಿಂದ ಗೆದ್ದಳು, ತನ್ನ ನಗುಮುಖದಿಂದ ಗೆದ್ದಳು. ಯಾರನ್ನೂ ಕೆಳಗೆಳೆಯದೆ, ಯಾರನ್ನೂ ನೋಯಿಸದೆ ತನ್ನ ಪ್ರಯತ್ನದಿಂದಲೇ ಜನರ ಹೃದಯದಲ್ಲಿ ಒಂದು ಪುಟ್ಟ ಮನೆ ಕಟ್ಟಿಕೊಂಡಳು. ಅದಕ್ಕಾಗಿಯೇ ಇಂದು ಅವಳಿಗೆ ಸಿಗುತ್ತಿರುವ ಪ್ರೀತಿ ಕೇವಲ ಅಭಿಮಾನವಲ್ಲ, ಅದು ಜನರ ಹೃದಯದಿಂದ ಬರುತ್ತಿರುವ ನಿಜವಾದ ಆಶೀರ್ವಾದ. ಬಿಗ್ ಬಾಸ್ ಕನ್ನಡ ಮನೆಯಲ್ಲೇ ಒಮ್ಮೆ ಮಾಳು ಅವರ ಹಾಡಿಗೆ ರಕ್ಷಿತಾ ನಾಯಕಿಯಾಗಿ ಕಾಣಬೇಕು ಎಂದು ಹೇಳಿದ್ದ ಮಾತು. ನಂತರ ನಿಜವಾಗಿಯೂ ಅವರಿಬ್ಬರು ಒಟ್ಟಿಗೆ ಅದೇ ಹಾಡಿಗೆ ಡ್ಯಾನ್ಸ್ ಮಾಡಿದ್ದು ನೋಡಿದಾಗ ಜನರಿಗೆ ಒಂದು ವಿಶೇಷ ಸಂತೋಷ ಉಂಟಾಯಿತು. ಕೆಲವೊಮ್ಮೆ ಮಾತುಗಳಾಗಿಯೇ ಉಳಿಯುತ್ತವೆ, ಆದರೆ ಕೆಲವರು ಆ ಮಾತುಗಳಿಗೆ ಭಾವನೆ ತುಂಬಿ ಅದನ್ನು ನೆನಪಾಗುವ ಕ್ಷಣವಾಗಿ ಮಾಡುತ್ತಾರೆ. ಇವರಿಬ್ಬರ ಡ್ಯಾನ್ಸ್ ಕೂಡ ಅಂತಹದ್ದೇ ಒಂದು ಸುಂದರ ಕ್ಷಣವಾಗಿ ಉಳಿದು ಬಿಟ್ಟಿತು. ಅವರು ತಮ್ಮ ಡ್ಯಾನ್ಸ್ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ ಕ್ಷಣದಿಂದಲೇ ಜನರು ಅದನ್ನು ಮತ್ತೆ ಮತ್ತೆ ನೋಡಲು ಶುರು ಮಾಡಿದರು. ಏಕೆಂದರೆ ಅದು ಕೇವಲ ಡ್ಯಾನ್ಸ್ ಅಲ್ಲ, ಅದರಲ್ಲಿ ಒಬ್ಬರ ಮೇಲೊಬ್ಬರಿಗೆ ಇರುವ ಗೌರವ, ಆತ್ಮೀಯತೆ ಮತ್ತು ಸ್ನೇಹ ಸ್ಪಷ್ಟವಾಗಿ ಕಾಣುತ್ತಿತ್ತು. ಇಂದಿನ ಕಾಲದಲ್ಲಿ ಹಲವರು ಪ್ರದರ್ಶನಕ್ಕಾಗಿ ನಗುತ್ತಾರೆ, ಆದರೆ ಇವರಿಬ್ಬರ ನಗು ಮಾತ್ರ ತುಂಬ ನಿಜವಾಗಿತ್ತು. ಅದಕ್ಕಾಗಿಯೇ ಜನರ ಮನಸ್ಸಿಗೆ ಇಷ್ಟು ಬೇಗ ತಲುಪಿತು. ಆ ಡ್ಯಾನ್ಸ್ನಲ್ಲಿ ರಕ್ಷಿತಾ ಕಾಲ್ಗೆಜ್ಜೆ ನಾದ ಮಾಡುತ್ತಿರುವ ರೀತಿ ನೋಡಿದರೆ ಹಳ್ಳಿಯ ಮಣ್ಣಿನ ಸೊಗಡು ಕಣ್ಣ ಮುಂದೆ ಬಂದಂತಾಗುತ್ತಿತ್ತು. ಅವಳ ಕೈಬಳೆ ಸದ್ದು, ಮುಖದ ಮೃದುವಾದ ನಗು, ನಾಚಿಕೆಯ ಜೊತೆಗಿನ ಆ ಡ್ಯಾನ್ಸ್ ಸ್ಟೆಪ್ ಇವೆಲ್ಲವೂ ಸೇರಿ ಕನ್ನಡಿಗರ ಮನಸ್ಸನ್ನು ಮೋಡಿ ಮಾಡಿಬಿಟ್ಟವು. ಕೆಲವರು ಕೇವಲ ಸೌಂದರ್ಯದಿಂದ ಗಮನ ಸೆಳೆಯುತ್ತಾರೆ, ಆದರೆ ಕೆಲವರು ತಮ್ಮ ಸರಳತೆಯಿಂದಲೇ ಜನರ ಹೃದಯ ಗೆಲ್ಲುತ್ತಾರೆ. ರಕ್ಷಿತಾ ಕೂಡ ಅಂಥವರಲ್ಲಿ ಒಬ್ಬಳು. ಇವರಿಬ್ಬರ ಡ್ಯಾನ್ಸ್ನಲ್ಲಿ ಹಳ್ಳಿಯ ಸಂಸ್ಕೃತಿ, ಮಣ್ಣಿನ ವಾಸನೆ ಮತ್ತು ಆತ್ಮೀಯತೆ ತುಂಬಿಕೊಂಡಿತ್ತು. ಯಾವುದೇ ಅತಿರೇಕ ಇಲ್ಲ, ಯಾವುದೇ ಕೃತಕತೆ ಇಲ್ಲ, ತುಂಬ ಸಹಜವಾದ ಭಾವನೆ ಮಾತ್ರ ಇತ್ತು. ಅದಕ್ಕಾಗಿಯೇ ಆ ವಿಡಿಯೋ ಜನರ ಮನಸ್ಸಿಗೆ ಇಷ್ಟು ಹತ್ತಿರವಾಯಿತು. ಜನರು ಕೇವಲ ಕಣ್ಣುಗಳಿಂದ ನೋಡಲಿಲ್ಲ, ಮನಸ್ಸಿನಿಂದ ಅನುಭವಿಸಿದರು.
ಇನ್ನೊಂದು ವಿಶೇಷ ಏನೆಂದರೆ ರಕ್ಷಿತಾ ಯಾವತ್ತೂ ಅವಕಾಶಕ್ಕಾಗಿ ಯಾರನ್ನೂ ಕಾಯುವ ಹುಡುಗಿ ಅಲ್ಲ. ಅವಳೇ ತನ್ನ ಅವಕಾಶವನ್ನು ಸೃಷ್ಟಿ ಮಾಡಿಕೊಳ್ಳುವ ಹುಡುಗಿ. ತನ್ನ ಪರಿಶ್ರಮ, ತನ್ನ ಆತ್ಮವಿಶ್ವಾಸ ಮತ್ತು ತನ್ನ ಪ್ರತಿಭೆಯಿಂದ ತಾನೇ ತನ್ನ ದಾರಿಗೆ ಬೆಳಕು ಹಚ್ಚಿಕೊಂಡವಳು. ಜೀವನದಲ್ಲಿ ಎಷ್ಟೇ ಸವಾಲುಗಳು ಬಂದರೂ ಕುಗ್ಗದೆ ನಗುಮುಖದಿಂದ ಮುಂದೆ ಸಾಗುವ ಧೈರ್ಯ ಅವಳಲ್ಲಿದೆ. ಅದಕ್ಕಾಗಿ ಜನರು ಅವಳನ್ನು ಕೇವಲ ಒಬ್ಬ ಕಲಾವಿದೆಯಾಗಿ ಮಾತ್ರ ನೋಡಲಿಲ್ಲ, ಒಳ್ಳೆಯ ಮನಸ್ಸಿನ ಹುಡುಗಿಯಾಗಿ ನೋಡುತ್ತಾರೆ. ಇಂದಿನ ಕಾಲದಲ್ಲಿ ಸಂಬಂಧಗಳು ಕ್ಷಣದಲ್ಲಿ ಮುರಿದು ಹೋಗುತ್ತಿವೆ. ಜನರು ಸ್ವಾರ್ಥಕ್ಕಾಗಿ ಹತ್ತಿರವಾಗುತ್ತಾರೆ, ಕೆಲಸ ಮುಗಿದ ಮೇಲೆ ದೂರವಾಗುತ್ತಾರೆ. ಆದರೆ ಇಂತಹ ಕಾಲದಲ್ಲಿ ರಕ್ತ ಸಂಬಂಧವಿಲ್ಲದಿದ್ದರೂ ತಮ್ಮನ್ನು ಪ್ರೀತಿಸುವ ಜನರಿಗೆ ಸದಾ ಸಂತೋಷ ಮತ್ತು ಮನೋರಂಜನೆ ನೀಡಬೇಕು ಎಂದು ಯೋಚಿಸುವ ಮನಸ್ಸು ತುಂಬ ಅಪರೂಪ. ರಕ್ಷಿತಾ ಅವರಲ್ಲಿ ಆ ನಿಜವಾದ ಭಾವನೆ ಕಾಣುತ್ತದೆ. ಅದಕ್ಕಾಗಿ ಜನರು ಅವಳನ್ನು ಇಷ್ಟಪಡುತ್ತಾರೆ, ಬೆಂಬಲಿಸುತ್ತಾರೆ, ಆಶೀರ್ವದಿಸುತ್ತಾರೆ. ಒಬ್ಬ ವ್ಯಕ್ತಿಯ ಯಶಸ್ಸು ಕೇವಲ ಅವನು ಎಷ್ಟು ಪ್ರಸಿದ್ಧನಾದ ಎಂಬುದರಲ್ಲಿ ಇಲ್ಲ, ಎಷ್ಟು ಜನರ ಹೃದಯದಲ್ಲಿ ಜಾಗ ಮಾಡಿಕೊಂಡಿದ್ದಾನೆ ಎಂಬುದರಲ್ಲಿ ಇದೆ. ಆ ಅರ್ಥದಲ್ಲಿ ನೋಡಿದರೆ ರಕ್ಷಿತಾ ಈಗಾಗಲೇ ಅನೇಕ ಹೃದಯಗಳಲ್ಲಿ ತನ್ನದೇ ಆದ ಒಂದು ಸ್ಥಾನ ಪಡೆದುಕೊಂಡಿದ್ದಾಳೆ. ಅವಳ ನಗು ಇನ್ನಷ್ಟು ಜನರಿಗೆ ಸಂತೋಷ ಕೊಡಲಿ, ಅವಳ ಸರಳತೆ ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ, ಅವಳ ಜೀವನ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಮನಸಾರೆ ಹಾರೈಸೋಣ.